ಬೀದರ್ ಜಿಲ್ಲೆ ಬೀದರ್ ತಾಲೂಕಿನ ಸುಲ್ತಾನ್ಪುರ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಇಲ್ಲದ ಕಾರಣ ಜನರು ಅಸ್ತವ್ಯಸ್ತ ಆಗಿದ್ದಾರೆ. ಇವತ್ತೊಂದು ದಿವಸ ನಾವು ನೋಡಬೇಕಾದ್ರೆ ಇಲ್ಲಿರ್ತಕ್ಕಂಥ ನಾಲಿಗಳು ಅಥವಾ ನೀರಿನ ಟ್ಯಾಂಕರ್ಗಳು ಮತ್ತು ಮಕ್ಕಳು ಓಡಾಡುವ ಸ್ವಚ್ಛತೆ ಹಾಗೂ ಬೆಳೆದಂಥ ಹುಲ್ಲಿನ ನಾಲಿಗೆಗಳ ಮೇಲೆಲ್ಲ ಹರಿದು ಕಾಣುತ್ತಿದೆ. ಇದರಿಂದಾಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ದಾಖಲಾದಂಥ ರೋಗಿಗಳು ಇದರಿಂದ ಮಲೇರಿಯಾ ಹಾಗೂ ಡೆಂಗು ಹೀಗೆ ಸುಮಾರು ರೋಗದಲ್ಲಿ ಜನರು ಈಗಾಗಲೇ ಜಿಲ್ಲಾ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಇಲ್ಲಿರ್ತಕ್ಕಂತಹ ಮತ್ತು ಪಿ.ಡಿ. ಅವರು ಡೋಂಟ್ ಕೇರ್ ಅಂತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟದ ಎಷ್ಟೋ ಮನೆಗಳು ಈಗಾಗಲೇ ಬಿದ್ದು ಹೋಗಿದೆ. ಆದರೂ ಕೂಡ ಇಲ್ಲಿವರೆಗೆ ಯಾವುದೇ ಒಬ್ಬ ಪಿ.ಡಿ. ಬಂದು ಆ ಮನೆಗೆ ಸಂಬಂಧಪಟ್ಟಂಥ ಒಂದು ಕ್ರಮ ಕೈಗೊಂಡಿಲ್ಲ. ಹಾಗೂ ಏನೇ ಕೇಳಿದ್ರು ಅಧಿಕಾರಿಗಳು ಡೋಂಟ್ ಕೇರ್ ಅಂತಾರೆ. ಅಷ್ಟರಲ್ಲ ಮೇಡಮ್ ಅಲ್ಲಿನ ಪಿ.ಡಿ. ಅವರು ಸುಲ್ತಾನ್ಪುರ ಊರಿನಲ್ಲಿ ದಕ್ಷಿಣ ಕ್ಷೇತ್ರದ ನೀರು ನಿಂತು ಎಲ್ಲ ಡೆಂಗು ಮಲೇರಿಯಾ ಅದು ಆಗಿ ಪ್ರಾಬ್ಲಮ್ ಅಲ್ಲತ್ತವ್ರಿ. ಇರ್ಷ ಮುಂಚೆಗೆ ನಮ್ಮ ದೊಡ್ಡವ್ರಿಗೆ ಗೌರ್ಮೆಂಟ್ ಹಾಸ್ಪಿಟಲ್ 5 ದಿನ ಅಡ್ಮಿಟ್ಟಿದ್ರು. ನಾವು ಭೀ 4 ದಿನ ಅಡ್ಮಿಟ್ಟಿದ್ದೆವು. ಮೆಂಬರ್ ಹೇಳಿದ್ರು ಮೆಂಬರ್ ಮಾಡ್ತಾಯಿಲ್ಲ. ಪಿ.ಡಿ. ಮೇಡಮ್ ಅವ್ರು ಹೇಳಿದ್ರು ಅವ್ರು ಮಾಡ್ತಾಯಿಲ್ಲ. ನಾಲಿ ಮಾಡ್ತಾಯಿಲ್ಲ. ಭಾಳಷ್ಟು ಸಮಸ್ಯೆ ಆಗ್ಲತ್ತದ ಅನ್ಕೋರಿ. ಯಾರು ಒಟ್ಟು ನೀರೇ ಮಾಡ್ತಿಲ್ಲ ರೀ. ಒಟ್ಟು ನಾಲಿ ಮಾಡ್ಸಂದ್ರೆ ನಾಲಿ ಮಾಡಿಸ್ಲಿಕ್ಕಿಲ್ಲ. ರೋಡ್ ಅಂದ್ರೆ ಪೂರಾ ರೋಡ್ ತುಂಬ ನೀರು ನಿಂತು ಪ್ರಾಬ್ಲಮ್ ಆಗಿ ಎಲ್ಲ ಭಾಳ ಇದು ಆಗತ್ತವ್ರಿ. ಈ ಕಡೆ ನಮ್ಮ ಪಪ್ಪರಿಗೆ ಹಿಂಗಾಗ್ಯದ ಎಲ್ಲ ಪ್ರಾಬ್ಲಮ್ ಆಗತ್ತ. ಮತ್ತೆ ಏನಾಗತ್ತದ ರೀ? ಇದೇನಾಗ್ಲತ್ತದ? ಎಷ್ಟು ಅಂತ ಬಂದು ಅಡ್ಮಿಟ್ ಆಗಿ ಆಯ್ತಲ್ಲ. ಏನಂತಾರೆ ಡಾಕ್ಟರ್ ಬಗ್ಗೆ? ನೀರು ಅಂತಾರೆ. ಗ್ರಾಮ ಪಂಚಾಯತ್ ಅವರು ಏನು ಆ್ಯಕ್ಷನ್ ತಗೊಂಡು ಹೊಂಟಾರ್ರಿ. ನಮ್ಮ ಪಪ್ಪರು ಏನಾರ ಆಯ್ತು ಅವ್ರಿಗೆ ಗ್ರಾಮ ಪಂಚಾಯತ್ ಅವ್ರು ಅವರೇ ಹೊಳೆ ಅಂತ ಇದು ಮಾಡತ್ತೀವಿ. ನಮ್ಗೆ ಎಂತ ಪಿ.ಡಿ. ಹೆಸರು? ಇಸ್ತಾರಾಣಿ. ಸರಿ.